ಇದ್ರಪ್ಪ ಆದ್ರೆ ಮನೆ ಇದ್ರ ಆಚೆ ಹಾಕ್ಬಿಟ್ರು. ಈಗ ಎಲ್ಲಿ ಹೋಗ್ತೀಯಜ್ಜ? ಇಲ್ಲ ಪೋಸ್ಟ್ ಆಫೀಸ್ಗಪ್ಪ. ಯಾಕಜ್ಜ? ಪಿಂಚಣಿ ಬಂದಿದೆ ನೋಡಕಪ್ಪ. ಬಾ ಜಮೀನ್ ಬರ್ತಾರೆ. ನೋಡಿ ಪ್ರೇಕ್ಷಕರೇ, ಮನುಷ್ಯ ಸಂಗತಿ ಅಂತ ಮನಸ್ಥಿತಿಗೆ ಜನರ ಒಡನಾಟ ಯಾವಾಗಲೂ ಇರಲೇಬೇಕು. ಜನರ ಒಡನಾಟ ಇದ್ದ ಮೇಲೆ ಪ್ರೀತಿ, ಸ್ನೇಹ, ಮಮತೆ, ಬಾಂಧವ್ಯ ಇವೆಲ್ಲ ಇರಲೇಬೇಕು. ಇವತ್ತಿನ ಫಾಸ್ಟ್ ಲೈಫ್ ನಲ್ಲಿ ಸಂಬಂಧಗಳು ಸೀಟ್ ಬೆಲ್ಟ್ ಇಲ್ಲದೆ ಇರೋ ಕಾರುಗಳಿದ್ದಾಗೆ, ಹೆಲ್ಮೆಟ್ ಇಲ್ಲದೆ ಇರೋ ಬೈಕ್ಗಳಿದ್ದಾಗೆ ಅಂತ ತಿಳಿಸಲು ಬರುತ್ತಿದ್ದಾರೆ ಸುಜಿತ್ ಮತ್ತು ಸಂಗಡಿಗರು. ಅವರನ್ನು ಚಪ್ಪಾಳೆ ಮೂಲಕ ಸ್ವಾಗತಿಸಬೇಕೆಂದು ವಿನಂತಿಸಿದರು. ಕಂಟಿನ್ಯೂ ಇಲ್ಲ ಬಿಡ ಆಯ್ತು. Next, Bharjani boys should be ready. Bharjani boys. ನಮಸ್ಕಾರ, ನನ್ನ ಹೆಸರು ನಿಮ್ಮ ಮನೆ ಅಡಿಯಿಂದ ಬಂದಿರ್ತಾರೆ. ಸರ್, ನಿಮ್ಮ ಮನೆ ಪೋಸ್ಟ್ ಇನ್ನೂ ಬಂದಿಲ್ಲ ಸರ್. ಈಗೆಲ್ಲ ಕರೀತಾರಿ. ಇನ್ನು ನನ್ನ ಹೆಂಡತಿ, ನನ್ನ ವೈಫು, ಬೇಬಿ, ಅರ್ಥಂಗಿ ಅವಳು ಹೆಂಗ ಕರೀತಾಳಂದ್ರ ಆಯ್ತಲ್ರಿ. ನಿಮ್ಗೆ ವಿಷಯ ಗೊತ್ತಲ್ರಿ, ನಮ್ಮ ಅಪ್ಪ ಅಮ್ಮ ಮದುವೆ ಆಗಿ 15 ವರ್ಷ ಆದ್ರೂ ಮಕ್ಕಳಾದ್ರು ಅಂತೆ. ಯಾರೋ ನಿಮ್ಮ ಮಕ್ಕಳು ಪುಣ್ಯಾತ್ರ ಮಾತು ಕೇಳಿ ರಾಮದೂರ್ ಹತ್ತಿರದ ಎಲ್ಲ ಗುಡ್ಡು ಕರ್ಕಿ ಹೋಗ್ತೇನೆ. ಒಂದ್ ವರ್ಷಕ್ಕೆ ನಾನು ಹುಟ್ಟಿದ್ದೆ. ಆಗಿತ್ತು. ಅರ್ಕೆ ಅವತ್ತು ದೊಡ್ಡವನ್ ಬಾರ ನಿಮಗೂ ಕರೀತಾರಿ. ನನ್ನ ಮದುವೆಯಾಗಿ 2 ವರ್ಷ ಆಯ್ತು. 3 ಗಂಡು ಮಕ್ಕಳು. ಅವು ಮಾತ್ರ ಯಾರಿಗೂ ಹುಟ್ಟಿದಳು ಅಂತಲ್ಲ. ಆದ್ರ ಒಂದು ಮಾತು ಹೇಳ್ತೀನಿ, ಈ ಪೋಸ್ಟ್ ಮ್ಯಾನ್ ಎಲ್ಲಪ್ಪ ಹುಟ್ಟಿರುವುದೇ ನಿಮಗ. ಕರಿ ಹೇಳ್ತೀನ್ರಿ, ನಾವು ಮಕ್ಕಳಿಗೆ ಆಸ್ತಿ ಮಾಡಬಾರ್ದಾಗಿತ್ತು. ಮಕ್ಕಳನ್ನೇ ಆಸ್ತಿಯಾಗಿ ನೋಡ್ಕೋಬೇಕಾಗಿತ್ತು. ಈಗ ನನ್ ಕಣ್ ಮುಂದೆ ಆಸ್ತಿ ಪಾಲು ಮಾಡಿಸ್ಕೋತಾರಂತ. ಜೀವರು ತನಕ ತಡೀರಪ್ಪ ಅಂದ್ರು ಒಬ್ರು ಕೇಳೋದ್ರು. ನಾನ್ ಸಾಯೋ ತನಕ ಯಾರು ನೋಡ್ಕೋತಾರ ಅವರಿಗೆ ಆಸ್ತಿ ಪಾಲೊಳಗ 1 ಪಾಲು ಹೆಚ್ಚು ಅನ್ಸ್ತಾರಂತ. ಮಾಡಿ ಸಂತ ಇದ್ದಪ್ಪ. ಏನ್ ಸುಭಾಸಪ್ಪ, ಅವ್ರಿಗೆ ಆಸ್ತಿ ಹಂಚೋದು ಗೊತ್ತು, ಪ್ರೀತಿ ಹಂಚೋದು ಗೊತ್ತಿಲ್ಲ. ಪ್ರೀತಿಸೋದಕ್ಕ ಪ್ರೀತಿ ಹಂಚೋದಕ್ಕ ಎದಿ ಬೇಕೇನು ಅಂತ ಎದಿ ಇವ್ರ ಹತ್ರ ತೆಗಿ. ಪ್ರೀತಿ ಅನ್ನೋದು ಅಮೃತವಾದದ್ದು. ಅದು ಮನುಷ್ಯ ಎದಿ ಒಳಗ ಹೊಕ್ಕು ಮೂರ್ತಿ ರೂಪ ಮಾಡ್ಕೊಳ್ತೈತಿ. ಆ ಮೂರ್ತಿ ರೂಪದ ಪ್ರೀತಿ ಕೆಲವ್ರ ಕಣ್ಣಿಗೆ ಕಾಣಿಸೋದಿಲ್ಲ, ಇನ್ ಕೆಲವ್ರನ್ನ ಕಾಣಿಸ್ಕೊಳ್ಳೋದಿಲ್ಲ. ನನ್ ಪಿಂಚಣಿ ಬಂದೈತೇನಪ್ಪ? ಪೋಸ್ಟ್ ಆಫೀಸಿಗೆ ಹೋಗ್ತೀನಿ, ಬಂದಿರ್ ತಂದ್ ಕೊಡ್ತೀನಿ. 8 ದಿನದಿಂದ ನಾನು ಇದ ಮಾತಾ ಕೇಳಕತ್ತೀನಿ. ಏನ್ ಮುದುಕ, ನೀನ್ ನನ್ನ ಏನ್ ತಿಳಿಸಿ ಪಿಂಚಣಿ ಕೊಡು ಪಿಂಚಣಿ ಕೊಡು ಪಿಂಚಣಿ ಕೊಡು ನಮ್ಮ ಅಪ್ಪ ಮಾಡಿದ್ರೆ ತಂದ್ಕೊಳ್ಳಿಲ್ಲ. ನನಗೂ ಹೆಂಡತಿ ಮಕ್ಳು ಅದರ ಹಾಲ ಸರ್ಕಲ್ ಕೊಡು ಪಗರದ ಪಿಂಚಣಿ ಕೊಡು ಪಿಂಚಣಿ ಕೊಡು ಅಂದ್ರು ಮಾಡ್ಕೊಳ್ತಿ. ನೀನು ಲಘುನ ಪೋಸ್ಟ್ ಆಫೀಸಿಗೆ ಹೋಗ್ಬ, ನಾನು ಇಲ್ಲೇ ಕುಂದಿರ್ತೀನಿ. ಅದನ್ನಪ್ಪ ಸಾಕು ನನ್ ಕಾಂತಮಣಿ ಅಂತ್ಯ. ಹೌದು, ಕಲಾವಿದರಾದ ನಾವು ಕಲೆನ ಜೀವನನ ಒಂದ್ ಮಾಡೋ ಹಟ್ಟಕ್ ಬೀಳ್ತೀವಿ. ಆದ್ರ ಈ ಸಮಾಜದ ಕಲೆನ ಬೇರೆ, ಜೀವನನ ಬೇರೆ. ಅವ್ ಯಾವತ್ತೂ ಒಂದಾಗಲ್ಲ.
ಕಡಿಗ ನಮ್ಮಂತ ಕಲಾವಿದರಾದ ಪೋಸ್ಟ್ಮ್ಯಾನ್ ಎಲ್ಲಪ್ಪನ ಕೈ ಪಿಂಚಣಿ ಇಸ್ಕೊಳಕ ನೀವ್ ಹೇಳ್ತಿರಲ್ಲ ಈ ಬಾಳ್ಯಾವ್ ಮಾಡಕ 2 ರೂಪಾಯಿ ಬೀಡಿ ಉದ್ರಿ ಕೊಡ್ರಿ 10 ರೂಪಾಯಿ ಸಾಲ ಕೊಡ್ರಿ ಅಂದಾಗ ನಮ್ಮನ್ನ ನೋಡೋ ರೀತಿನ ಬ್ಯಾರೆ ಆಗ ನಾವ್ ಕಲಾವಿದರಾಗಲ್ಲ. ಥು, ಈ ಜೀವನ. ಹೌದು, ನೀ ಯಾಕೆ ಮದುವೆ ಮಾಡ್ಕೊಳ್ಳಿಲ್ಲ? ಇಲ್ಲ, ನಾನೊಂದು ಹುಡುಗಿನ ನೋಡಿ ಇಷ್ಟಪಟ್ಟಿದ್ದೆ. ಮದ್ವೆ ಮಾಡ್ಕೋಬೇಕಂತ ಆಕೆ ಹತ್ರ ಹೋಗಿ ಕೇಳ್ದೆ. ಅದಕ್ಕಾಗಿ ನಮ್ ಜಾತಿನ ಬೇರೆ ನಿಮ್ ಜಾತಿನ ಬೇರೆ ಅಂದ್ಲು. ಯಾಕೆ ಬೇಜಾರ್ ಮಾಡ್ಕೊಳ್ತೀಯೋ? ಕುಳದಲ್ಲಿ ಕೀಳು ಯಾವುದು ಚಪ್ಪ, ಮತದಲ್ಲಿ ಮೇಲೆ ಯಾವುದು ಅಂತ ದೊಡ್ಡವ್ರು ಹೇಳವ್ರೆ. ಆಕೆನ್ ಮರೆಯೋಕಾದ್ರೂ ನೀ ಕುಣಿಲೇಬೇಕ. ಹಾಕ್ರ ಹಾಡ. ನಾಟಕದ ಕಂಪ್ನಿ ಕಸ ಹೊಡೆ ಕೆಲ್ಸ ಸೇರ್ಕೊಂಡೆ. ವಾಚ್ಮ್ಯಾನ್ ಆದ್ನಿ, ಟಿಕೆಟ್ ಗದ್ದೆ. ಪಾಠ ಮಾಡೋರು ಯಾರಾದ್ರೂ ಓಡ್ ಹೋದಾಗ ಸಣ್ಣ ಪುಟ್ಟ ಪಾಠ ಮಾಡಿದ್ನಿ. ಅಲ್ಲೋ, ನೀ ಎಷ್ಟೆಲ್ಲ ಮಾಡಿದ್ರು ಸರ್ಕಾರ ನಿಂಗ್ ಪ್ರಶಸ್ತಿ ಕೊಡ್ಲಿಲ್ಲೇನ? ಅಂದ್ರ ರಾಜ್ಯೋತ್ಸವ ಪ್ರಶಸ್ತಿ ಬಂದ್ರ ಸೈಟ್ ಕೊಡ್ತಾರ, ಮನೆ ಕಟ್ಟಿಸ್ಬೋದಂತಲ್ಲ. ನೀವು ಕಟ್ಸಿರೋ ಮನ್ಯಾಗ ನಿಮ್ಗೆ ಇರಕ್ ಆಗವಲ್ದು, ಇನ್ನು ಸರ್ಕಾರ ಕಟ್ಸಿರೋ ಮನಿ ನನ್ಗೆ ಯಾಕ? ನನ್ಗೆ ಹಾಡಿನ ಗುಂಗ ಸಾಕು. ಖರೆ, ನೀ ಹೇಳೋದ್ 100ಕ್ಕೆ 100 ಖರೆ ಐತಿ. ಎಲ್ಲಾ ಇದ್ದು ಏನು ಇಲ್ಲದೆ ಇರೋ ಸ್ಥಿತಿ ಐತಲ್ಲ, ಅದು ಮಾತ್ರ ಮನುಷ್ಯನಿಗೆ ಬರ್ಬಾರ್ದಪ್ಪ. ಹಾ, ನಮ್ ಚಂದ್ರಪ್ಪ ಬೆಂಗಳೂರಿಗೆ ಹೋಗಿದ್ವಲ್ಲ, ಮಗನ್ ಮನೆಗೆ ಬಂದನ. ಬೆಂಗಳೂರಿಂದ ಯಾವಾಗ ಬಂದಿಯೋ? ಯಾವ ಕಡೆ ಹೊಂಟಿ? ಪೋಸ್ಟ್ ಆಫೀಸಿಗೆ ಹೊಂಟಿನೋ. ಪಿಂಚಣಿ ಬಂದೈತೋ ಇಲ್ಲೋ ನೋಡಿ ಬರಾಕ. ನಾವು ಪಿಂಚಣಿಗೆ ಕಾಯಕತ್ತೀವಿ. ಬಾ, ಇಲ್ಲೇ ಕುಂದ್ರು. ಚಂದ್ರಪ್ಪ, ಕಾಲಿಗೆ ಏನಾಯ್ತು? ಬೆಂಗಳೂರಾಗ ಮಗನ ಮನಿ ಮೆಟ್ಲಿಂದ ಬಿದ್ದು ಬಹಳ ತ್ರಾಸ ಆಗೈತೆ. ದವಾಖಾನೆಗೆ ತೋರಿಸ್ತಾವೆ ಇಲ್ಲ? ತೋರ್ಸ್ಯಾನಪ್ಪ, ಮಗ ಸರ್ಕಾರಿ ದವಾಖಾನೆ ತೋರ್ಸ್ಯಾನ. ಸರ್ಕಾರಿ ದವಾಖಾನೆ? ಸರಿ ಸರಿ. ಮಗ ಹೆಂಗ್ ನೋಡ್ಕೊಂಡ್ರ? ಸಸಿ ಚಂದ ನೋಡ್ಕೊಂಡೇನ? ಅಲ್ಲಾದ್ರೂ ನಿನ್ ಜೋಕ್ಕೊಂದು ಆಸರೆ ಇತ್ತ ಇಲ್ಲ? ನಂಗೆ ಮಗನೂ ಆಸರೆ ಆಗ್ಲಿಲ್ಲ, ಸೊಸೆನೂ ಆಸರೆ ಆಗ್ಲಿಲ್ಲ. ಆಸರೆ ಆಗಿತ್ತು ಮಾತ್ರ. ಯಾಕ? ಅಂತದೇನಾತು? ನನ್ ಮಗ ಸೊಸೆ ನನ್ನ ಬೆಂಗಳೂರಿಗೆ ಬಾ ಬಾ ಅಂತಿತ್ತು. ನನ್ನ ಮೇಲಿನ ಪ್ರೀತಿಗಾಗಿ, ನನ್ನ ಮೇಲಿನ ಗೌರವಕ್ಕಾಗಿ ಅಲ್ಲ. ಕೆಲ್ಸಕ್ಕೆ ಹೋದಾಗ ಮಕ್ಕಳನ್ನ ನೋಡ್ಕೊಳಕ ಒಂದ್ ಆಳ್ ಬೇಕಿತ್ತು. ಅದಕ್ಕೆ ನನ್ ಕರ್ಕೊಂಡು ಈಗ ನನ್ ನೋಡ್ಕೊಳಕ ಒಂದ್ ಆಳ್ ಬೇಕಲ್ಲಪ್ಪ. ಅದಕ್ಕ ವಾಪಸ್ ನಮ್ ಗೆಳೆಯ ಒಬ್ಬ ರಾಜಧಾನಿ ಒಳಗ ರಾಜನಾಗಿದ್ದ ಅನ್ಕೊಂಡಿದ್ವಿ. ಆಡು ಮುಡ್ದೆ ಸೊಪ್ಪಿಲ್ಲ, ಚಂದ್ರಪ್ಪ ಮಾಡದೆ ಇರೋ ಕೆಲ್ಸ ಇಲ್ಲ ಅನ್ನೋಂಗ ದುಡ್ದು ತನ್ನ ಮಗನ್ ಇಂಜಿನಿಯರ್ ಮಾಡ್ಸಿದ. ಆದ್ರ ಅವನ ಮಗ ನೋಡಿದ್ರ ಹಿಂಗ. ಏ ಹಂಗಲ್ಲೋ, ಮೊನ್ನೆ ನನ್ ಮಗ ಅಮೇರಿಕಾಕ್ ಹೋಗ್ಯಾನ. ಇದಕ್ಕಿಂತ ಖುಷಿ ಇನ್ನೇನ್ ಬೇಕು ಹೇಳು ಹಾಡ್ತಲ್ಲಿಗೆ. ಇಷ್ಟೆಲ್ಲ ಆದ್ರೂ ಮಗನ್ ಮೇಲಿನ ಮೋಹ ಹೋಗಿಲ್ಲ ನೋಡವಂಗ. ಎಷ್ಟೇ ಆದ್ರೂ ಮಗ ವಂಶವೃಕ್ಷ. ಮಗನ್ ಮೇಲಿನ ಮೋಹ ಎಲ್ಲೋಕೆತ್ತಳು. ನಿಂಗೂ ಹೆಂಡ್ರು ಮಕ್ಳು ಇದ್ದಿದ್ರೆ ತಿಳಿತಿತ್ತು. ಸುಭಾಸಪ್ಪ, ತಿಳಿಯೋದಕ್ಕ ಹೆಂಡ್ರು ಮಕ್ಳು ಬೇಕಾಗಿಲ್ಲೋ, ಒಂದ್ ಒಳ್ಳೆ ಮನ್ಸಿದ್ರೆ ಸಾಕು. ಮತ್ ಕಲಾವಿದ್ರಿಗೆ ಅದೇ ಆಸ್ತಿ. ಬಂದ್ಯಾ ಮಗನ? ಲೇ ಪೋಸ್ಟ್ಮ್ಯಾನ್, ನನ್ ಪಿಂಚಣಿ ಕೊಡು, ಇಲ್ಲಾಂದ್ರೆ ನಿನ್ ಸೈಕಲ್ ಬಿಡಲ್ಲ. ಪಿಂಚಣಿ ಬಂದ ಕೊಡ್ತೀನಿ ಬಿಡು, ನಾ ಅರ್ಜೆಂಟ್ ಹೋಗ್ಬೇಕು. ಪಿಂಚಣಿ ಕೊಡೋವರೆಗೂ ನೀನ್ ಸೈಕಲ್ ಬಿಡಂಗಿಲ್ಲ ನಾನು. ಹೌದಾ? ಸೈಕಲ್ ನೀನ್ ಹಿಡ್ಕೊಂಡ್ ಮಗ ನನ್ನ ಮಗನ.
ಫಿನಿಶ್ ನನ್ನ ಹೆಂಡತಿ ನೋಡಿ ಕೊಡ್ತಾವ ಯಪ್ಪ ಕೈ ನಂದಾಗ ಕೊಡುದು ನಮ್ಮ ಮಗಳು ಕೈ ಜೋಡಿ ಹೋಗುದು ಕೌಟದಿ ತಗೊಂಡ್ಕೊಂಡು ಬರ್ತೀನಿ. ಏ ನಿಲ್ಲೋ ಎಲ್ಲಪ್ಪ, ಏ ನಿಲ್ಲೋ ನಿಲ್ಲೋ ಎಲ್ಲಪ್ಪ, ನನ್ ಪಿಂಚಣಿ ಕೊಟ್ಟು ಹೋಗು. ನೀನ್ ಪಿಂಚಣಿನ ಇವತ್ತು ಸಿಕ್ಕೇ ಸಿಗುತ್ತೆ. ಇನ್ನೇನ್ ಸಿಕ್ತೈತಿ, ಇವತ್ತೇನಾರ ಪಿಂಚಣಿ ಸಿಕ್ಕಿದ್ರ ಬಿಪಿ ಗುಳಿಗೆ ತಗೋಣ ಅಂತಿದ್ನಿ. ರಾತ್ರಿಯಿಂದ ಕಾಳುಗಳು ಯಾಕೋ ಬಳಬಳ ಅಂತ ಹರಿತಾವ. ನನಗೂ ಯಾಕೋ ಎದೆ ಭಾಳ ಚುಚ್ಚಕತ್ತೈತೆ. ಪಿಂಚಣಿ ಬಂದಿದ್ರ ದವಾಖಾನೆಗೆ ಹೋಗಿ ತೋರಿಸ್ಕೊಂಡು ಬರೋಣ ಅಂತ ಅನ್ಕೊಂಡಿದ್ದೆ. ದಿನ ನಸಿ ಪುಡಿ ಏರ್ಸಿ ಸಾಕಾಗೋಗಿತ್ತು. ಇವತ್ತೇನಾದ್ರೂ ಪಿಂಚಣಿ ಬಂದಿದ್ರ ಸ್ಪೆಷಲ್ ಊಟ ಮಾಡೋಣ ಅನ್ಕೊಂಡಿದ್ದೆ. ತಪ್ಪಿಸ್ಕೊಂಡು ಹೊರಟೋದ ಪೋಸ್ಟ್ ಮ್ಯಾನ್. ಅಲ್ರಪ್ಪ, ನಂಗಂತೂ ಹಿಂದ ಮುಂದ ಹೆಂಡ್ರು ಮಕ್ಕಳು ಯಾರು ಇಲ್ಲ. ನಿಮ್ ಮಕ್ಳು ಅದರಲ್ಲ, ಅವ್ರ ಹತ್ರ ರೊಕ್ಕ ಕೇಳ್ರಿ. ಮಕ್ಳ ಅವು ಹಿರಿಯರು ಮಾಡಿರೋ ಆಸ್ತಿನ ಹಂಚ್ಕೋತಾರಂತ ನನ್ನಿನ್ಮೇಲೆ ನೋಡ್ಕೋತಾರ. ಮೊನ್ನೆ ನನ್ ಸೊಸಿಗೊಂದ್ ಮಾತಂದಿ ಅಂತ ನನ್ನ ಹಿರಿ ಮಗ ನನ್ನ ಎದಿ ಮ್ಯಾಗಿನ ಅಂಗಿ ಹಿಡ್ದ. ಅವತ್ತೇ ಮಾಸನ್ನು ಇಷ್ಟೆಲ್ಲಾ ಮಾಡಿರೋ ನಮ್ಗ ಒಂದ್ ಮಾತನ್ನು ಹಕ್ಕಿಲ್ಲೇನ? ಹಕ್ಕು ಅಂತ ಹೇಳ್ತಾ ಹೋದ್ರ ಸುಮ್ನೆ ಮೂಲ್ಯಾಗ ಕುತ್ಕೋ ಅಂತಾರ. ಸುಮ್ನೆ ಮೂಲ್ಯಾಗ ಕೂರೋಕ್ಕೂ ಬಿಡಂಗಿಲ್ಲ, ಬೆಂಗಳೂರಿಗೆ ಬಂದು ಮೊಮ್ಮಕ್ಕೂ ಸೇವೆ ಮಾಡು ಅಂತಾರ. ಚಂದ್ರಪ್ಪ ಚಂದ್ರಪ್ಪ, ಇನ್ನು ಹೆಚ್ಚು ಹೊತ್ತು ನಾ ಬದುಕಂಗಿಲ್ರೋ. ಚಂದ್ರಪ್ಪ ಚಂದ್ರಪ್ಪ, ಸುಭಾಸಪ್ಪ, ಇನ್ನು ಹೆಚ್ಚು ಹೊತ್ತು ನಾ ಉಳಿಯಂಗಿಲ್ರೋ. ಚಂದ್ರಪ್ಪ ಚಂದ್ರಪ್ಪ ಸುಬ್ಬಪ್ಪ, ಲಗುನ್ ಎಲ್ರಿಗೂ ವಿಷಯ ತಿಳಿಸ್ಬಿಡೋ. ಯಾರಿಗೆ ತಿಳಿಸ್ಲಿ? ಮಗ ನೋಡಿದ್ರ ಅಮೇರಿಕಾದಾಗ ಅದಾನ, ಸೊಸಿ ನೋಡಿದ್ರ ಬೆಂಗಳೂರಿನಾಗ ಅದಾಳ. ಓ ಕಲಾವಿದ, ನೀನು ಸಂಸ್ಕಾರಕ್ಕ ತಯಾರು ಮಾಡು. ನಾನು ಮಗ ಸೊಸಿ ನಂಬರ್ ಇಸ್ಕೊಂಡು ಫೋನ್ ಹಚ್ತೀನಿ. ಹಲೋ ಹೇಳವ್ವ, ನಿಮ್ಮ ಮಾವಯ್ಯ ನಮ್ನೆಲ್ಲ ಬಿಟ್ಟು ಹೊರಟೋದ. ನೀನ್ ಲಗುನ ಬಂದ್ರ ಅಂತ್ಯ ಸಂಸ್ಕಾರ ಮಾಡ್ಬೋದು. ಓ ಸಾರಿ ಅಜ್ಜವ್ರೆ, ನಾಳೆ ಮಕ್ಕಳದು ಎಕ್ಸಾಮ್ ಇದೆ, ಹೆಂಗ್ ಬರಕ್ಕಾಗುತ್ತೆ? ನೀವೇ ಅವರಿಗೆ ಕಾಲ್ ಮಾಡಿ ಕೇಳ್ಬೇಕು ಅಜ್ಜವ್ರೆ. ಅವ 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 ಹ ಮಗ ಅವ. ಹಲೋ ರಾವ್ ಸ್ಪೀಕಿಂಗ್, ಹೂ ಇಸ್ ದಿಸ್? ಮಗ ರಾಹುಲ, ನಿಮ್ಮ ಅಪ್ಪಯ್ಯ ನಮ್ನೆಲ್ಲ ಬಿಟ್ಟು ಹೊರಟೋದ. ನೀ ಲಗುನ ಬಂದ್ರ ಅಂತ್ಯ ಸಂಸ್ಕಾರ ಮಾಡ್ಬೋದು. ಸಾರಿ ಅಂಕಲ್, ಹ್ಯಾವ್ ಇಂಪಾರ್ಟೆಂಟ್. ಅದನ್ನ ಬಿಟ್ಟು ಬರ್ಲಿಕ್ಕಾಗಲ್ಲ. ಅದನ್ನ ಬೇರೆ ಅಮೆರಿಕದಿಂದ ಬರ್ಬೇಕು ಅಂದ್ರೆ 3 ದಿನ ಆಗುತ್ತೆ. ವೇಟ್ ಮಾಡೋದಾದ್ರೆ ಮಾಡಿ. 3 ದಿನ ಗಂಟೆ ಹ್ಯಾಂಗೋ? ಇರೋ ಒಬ್ಬ ಮಗ ಬಂದು ತಂದೆ ಅಂತ್ಯ ಸಂಸ್ಕಾರ ಮಾಡಿ ಪುಣ್ಯ ಕಟ್ಕೋ. ಅಂಕಲ್, ನನಗೆ ಇಂಪಾರ್ಟೆಂಟ್ ಮೀಟಿಂಗ್ ಇದೆ, ಬೇಕಿದ್ರೆ ದುಡ್ಡು ಹಾಕಿ ವಿಡಿಯೋ ಕಾಲ್ ಮಾಡ್ತೀನಿ. ಮಗನಿಗೆ ಫೋನ್ ಮಾಡ್ದೇನು? ಏನಂತ? ಅವ ಬರುದಿಲ್ಲ ಅಂತ. ಬೇಕಿದ್ರ ನಿಮ್ಗ ರೊಕ್ಕ ಕೊಡ್ತೀನಿ, ಸಂಸ್ಕಾರ ಮಾಡ್ರಿ ಮುಗಿಸ್ ಅಂದ. ಬರೋದಿಲ್ಲಂತ? ಅವ ಅಲ್ಲೇ ಕೂತ್ಕೊಂಡು ವಿಡಿಯೋ ಕಾಲಿಂಗ್ ನೋಡ್ತಾನಂತ. ವಿಡಿಯೋ ಕಾಲಿಂಗ್ ಅಂದ್ರೇನು? ಅಂದ್ರ ಈ ಮೊಬೈಲ್ ಬಂದವಲ್ಲ, ಮೊಬೈಲ್ ಅವನ್ನ ಚಾಲು ಮಾಡ್ಕೊಂಡು ಸಂಸ್ಕಾರದ ಮುಂದ ಇಡುದು. ಅವ ಅಲ್ಲೇ ಕೂತ್ಕೊಂಡು ಅದನ್ನ ನೋಡ್ತಾನಂತ. ಎತ್ತಣ ಅಮೇರಿಕ, ಎತ್ತಣ ಹಡದ್ ತಂದಿ, ಜನ್ಮ ಕೊಡ್ ತಂದಿ ಸಂಸ್ಕಾರನ ಅಲ್ಲೇ ಕೂತ್ ನೋಡ್ತಾನೇನವ. ನೋಡಿ ಪ್ರೇಕ್ಷಕರೇ, ಈ ತಂತ್ರಜ್ಞಾನ ಬಂದ ಮೇಲೆ ಸಂಬಂಧಗಳಿಗೆ ಅರ್ಥನೇ ಇಲ್ದಾಗ ಹೋಗಿದೆ. ಈ ತಂತ್ರಜ್ಞಾನ ಒಳ್ಳೇದಕ್ ಬಂದೈತೋ ಕೆಟ್ಟದಕ್ ಬಂದೈತೋ ಒಂದು ಕೈವಲ್ದು. ನನಗೇನೇನ್ಕಾಗೈತೋ ಏನೋ. ಚಂದ್ರಪ್ಪ ಚಂದ್ರಪ್ಪ, ಹತ್ಕೊಂಡಾಗ ನಿಂದಿರ್ತೀಯೋ? ನಮ್ ಗೆಳೆಯ ಒಬ್ಬ ಯಾರು ಇಲ್ಲದ ಪರದೇಶಿ ಅಲ್ಲ, ನಾವು ಅವನ್ ಪಡ್ತೀವಿ. ನಾವು ಅಂತ್ಯ ಸಂಸ್ಕಾರ ಮಾಡಲ್ ನಡಿ. ನಾನಿರುವುದೇ ಕಲಾವಿದ. ಹೇ ಕಲಾವಿದ, ನಿಮ್ಗೊಂದು ವಿಷಯ ಗೊತ್ತೇನ್ರು? ಈ ಸಾರಿ ನಿಮ್ಗೆ ಯಾರಿಗೂ ಪಿಂಚಣಿ ಬಂದಿಲ್ಲ. ನಮ್ ಚಂದ್ರಪ್ಪಗ ಪಿಂಚಣಿ ಬಂದೈತಿ. ನಮ್ ಚಂದ್ರಪ್ಪಗ ಒಬ್ಬಂಗ ಪಿಂಚಣಿ ಬಂದೈತಿ. ಸಿಗ್ಬೇಕ ಎಲ್ಲಾ ಸವಲತ್ತುಗಳು ಆತ ಸತ್ತ ನಂತರ ಸಿಗುತ್ತೋ ಏನೋ. ನನ್ಗೂ 2 ತಿಂಗಳಿಂದ ಪಿಂಚಣಿ ಬರ್ಬೇಕು. ನಾ ಸತ್ತ ಮೇಲೆ ಸಿಗುತ್ತೋ ಏನೋ.
Yes, please come. I request Shanmukh, Anand.